ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇನ್ನು ಬೆಳಗಾವಿಯಲ್ಲಿ ಒಂದು ಖತರ್ನಾಕ್ ಗ್ಯಾಂಗ್ ಒಂದು ಉಟ್ಕೊಂಡಿದೆ. ಯಾವ್ದಪ್ಪ ಇದು ಗ್ಯಾಂಗ್ ಅಂತ ಯೋಚನೆ ಮಾಡೋದಾದ್ರೆ ಸೈಬರ್ ವಂಚನೆ. ಇದಕ್ಕಾಗಿ ಒಂದು ಗ್ಯಾಂಗ್ ಕೂಡ ರಚನೆ ಆಗಿರುವಂತದ್ದು. ಇನ್ನು ಬೆಳಗಾವಿಯಲ್ಲೇ ಕುಳಿತುಕೊಂಡು ಅಮೆರಿಕ ಪ್ರಜೆಗಳನ್ನ ವಂಚಿಸುತ್ತಿದ್ದಂತಹ ಅತಿ ದೊಡ್ಡ ಸೈಬರ್ ವಂಚನೆ ಗ್ಯಾಂಗ್ ಅನ್ನ ಭೇದಿಸುವಲ್ಲಿ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕೇಸ್ ಆಗಿರುವಂತಹ ಹಿನ್ನೆಲೆ ಸಿಐಡಿಗೆ ಕೇಸನ್ನ ಹಸ್ತಾಂತರಿಸಲಾಗ್ತಾ ಇರುವಂತದ್ದು. ಇನ್ನು 4-5 ದಿನದಲ್ಲಿ ಸಿಐಡಿ ಅಧಿಕಾರಿಗಳ ತಂಡ ಬೆಳಗಾವಿಗೆ ಭೇಟಿ ನೀಡಲಿದೆ. ಬೆಳಗಾವಿಯಲ್ಲಿ ಕುಳಿತುಕೊಂಡು ಅಮೆರಿಕ ಪ್ರಜೆಗಳನ್ನ ವಂಚಿಸುತ್ತಿದ್ದಂತಹ ಖತರ್ನಾಕ್ ಜಾಲ ಪತ್ತೆಯಾಗಿರುವಂತದ್ದು. ಬಾಡಿಗೆ ಕಟ್ಟಡದಲ್ಲಿ ಕಾಲ್ ಸೆಂಟರ್ ಓಪನ್ ಮಾಡ್ತೀವಿ ಎಂದು ಸುಳ್ಳು ಹೇಳಿ ದಂಧೆಗಿಳಿದಂತಹ ಖದೀಮರು ಮಾಡಿದ್ದು ಮಾತ್ರ ಅತಿ ದೊಡ್ಡ ವಂಚನೆ. ಇದೇ ಪ್ರಕರಣದಲ್ಲಿ 35 ಜನ ಅರೆಸ್ಟ್ ಆಗಿರುವಂತದ್ದು ಸಹ ನಾವು ನೋಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟದ ಕೇಸ್ ಆಗಿರೋದ್ರಿಂದ ಸಿಐಡಿಗೆ ಈ ಪ್ರಕರಣವನ್ನ ಹಸ್ತಾಂತರಿಸಲಾಗ್ತಾ ಇದೆ. ಇನ್ನು ಬೆಳಗಾವಿ ನಗರದ ಸೈಬರ್ ಪೊಲೀಸರು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತಹ ಪ್ರಕರಣವನ್ನ ಭೇದಿಸುವಲ್ಲಿ ಇದೀಗ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ತಮ್ಮ ಸಿಬ್ಬಂದಿಗಳ ಕೆಲಸದ ಬಗ್ಗೆ ಹೆಮ್ಮೆಯನ್ನ ಪಟ್ಟಿದ್ದಾರೆ. ಇಂತಹ ಕೇಸ್ ಇದೀಗ ಸಿಐಡಿಗೆ ಹಸ್ತಾಂತರವಾಗಿದ್ದು 4-5 ದಿನಗಳಲ್ಲಿ ಸಿಐಡಿ ತಂಡ ಬೆಳಗಾವಿಗೆ ಬರಲಿದೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವಂತಹ ನಗರ ಸೈಬರ್ ಠಾಣಾ ಪೊಲೀಸರು ಈವರೆಗೂ ಸರಿಸುಮಾರು 35 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲೇ ಇದ್ಕೊಂಡು ಅಮೆರಿಕದ ಪ್ರಜೆಗಳಿಗೆ ಸೈಬರ್ ವಂಚನೆ ಮಾಡ್ತಾ ಇದ್ದಂತಹ ಖದೀಮರು ಇದೀಗ ಲಾಕ್ ಆಗಿದ್ದು ರಣರೋಚಕವಾಗಿರುವಂತದ್ದು. ಕರ್ನಾಟಕದ ಯಾವೊಬ್ಬ ವ್ಯಕ್ತಿಯನ್ನು ಸಹ ಬಳಸಿಕೊಳ್ಳದೆ ಅಂತಾರಾಜ್ಯದಿಂದ ಯುವಕರನ್ನ ಕರೆದುಕೊಂಡು ಬಂದು ದಂಧೆ ಮಾಡ್ತಾ ಇದ್ದವರು ಕೊನೆಗೂ ಸಹ ಕಂಬಿ ಎಣಿಸುವಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕೇಸ್ ಇದಾಗಿರುವ ಕಾರಣಕ್ಕೆ ಇದೀಗ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಲಾಗ್ತಾ ಇದ್ದು 4-5 ದಿನಗಳಲ್ಲಿ ಅಧಿಕಾರಿಗಳು ಪ್ರಕರಣವನ್ನ ಬೆನ್ನತ್ತಿ ಮತ್ತಷ್ಟು ವಿಚಾರವನ್ನ ಹೊರಗೆಳೆಯಲಿದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಈಗಾಗಲೇ ಸ್ಥಳೀಯ ಪೊಲೀಸರು ನಡೆಸ್ತಾ ಇರುವಂತದ್ದು. ಇನ್ನು ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಗುಜರಾತ್ ನಲ್ಲಿರುವಂತಹ ಕಿಂಗ್ ಪಿನ್ ಬೆಳಗಾವಿಗೆ ಹೇಗೆ ಬಂದ ಅಂತಾನು ನೋಡ್ಬೋದು. ಗುಜರಾತ್ ನಲ್ಲಿರುವಂತಹ ಸಾಗರ್ ಎಂಬಾತ ಈ ಪ್ರಕರಣದ ಕಿಂಗ್ ಪಿನ್ ಎಂದು ತಿಳಿದು ಬಂದಿದೆ. ಇನ್ನು ನಿನ್ನೆ ಅರೆಸ್ಟ್ ಆಗಿರುವಂತಹ ತೌಸಿಫ್ಗೆ ಪರಿಚಯವಾಗಿದ್ದು ದಾಂಡೇಲಿಯಲ್ಲಿರುವಂತಹ ರೆಸ್ಟೋರೆಂಟ್ ನಲ್ಲಿ. ತೌಸಿಫ್ಗೆ ಸೇರಿದಂತಹ ರೆಸ್ಟೋರೆಂಟ್ಗಳಲ್ಲಿ ದಾಂಡೇಲಿಯಲ್ಲಿವೆ. ಇನ್ನು ಜನರನ್ನ ವಂಚಿಸಿ ಮೋಜು ಮಸ್ತಿಗೆ ದಾಂಡೇಲಿಗೆ ಬರ್ತಾ ಇದ್ದಂತಹ ಕಿಂಗ್ ಪಿನ್ ತೌಸಿಫ್ ಬಳಿ ಬಂದು ಈ ದಂಧೆಯ ಬಗ್ಗೆ ಮಾತನಾಡಿದ್ದ. ತೊಂದರೆ ಆಗದಂತೆ ಒಂದು ಕಚೇರಿಯನ್ನ ಮಾಡಿಕೊಡುವಂತೆ ಕೇಳಿರ್ತಾನೆ. ಈ ವೇಳೆ ಬೆಳಗಾವಿಯಲ್ಲಿರುವಂತಹ ಅಪ್ಪ ಎಂಬಾತನಿಗೆ ಸಂಪರ್ಕ ಮಾಡಿರ್ತಾನೆ. ಆತ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಚೇರಿಯನ್ನ ಬಾಡಿಗೆಗೆ ಕೊಡಿಸಿರ್ತಾನೆ. ಇದಾದ ಬಳಿಕ ಅಂತಾರಾಜ್ಯದಿಂದ 33 ಜನ ಯುವಕರನ್ನ ಕರೆದುಕೊಂಡು ಬಂದು ಇಲ್ಲಿ ಕಾಲ್ ಸೆಂಟರ್ ಹೆಸರಿನಲ್ಲಿ ದಂಧೆಯನ್ನ ಶುರು ಮಾಡ್ಕೊಂಡು ಬಿಟ್ಟಿರ್ತಾರೆ. ಇನ್ನು ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ದವರಿಗೆ ತೌಸಿಫ್ನ ಹೋಟೆಲ್ ನಿಂದಲೇ ದಿನನಿತ್ಯ ಆಹಾರ ಕೂಡ ಹೋಗ್ತಾ ಇತ್ತು. ಬೆಳಗಾವಿಯಲ್ಲಿ ಕುಳಿತುಕೊಂಡು ಡಾರ್ಕ್ ವೆಬ್ ನಲ್ಲಿ ಅಮೆರಿಕ ಹಿರಿಯ ಪ್ರಜೆಗಳ ನಂಬರ್ ಪಡೆದು ಅವರಿಗೆ ನಿಮ್ಮದು ಪಾರ್ಸಲ್ ಇದೆ ಅಂತ ಕರೆ ಮಾಡ್ತಾ ಇದ್ರು. ತಾವು ಏನೂ ಆರ್ಡರ್ ಮಾಡಿಲ್ಲ ಅಂದಾಗ ನಿಮ್ಮ ಹೆಸರಿನಲ್ಲಿ ಮುಂಚೆ ಆರ್ಡರ್ ಆಗಿದೆ, ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಒಂದು ಮೆಸೇಜ್ ಬರುತ್ತೆ, ಅದ್ರಲ್ಲಿರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡುವಂತೆ ಹೇಳ್ತಾ ಇದ್ರು. ಇದನ್ನ ನಂಬಿ ಮೆಸೇಜ್ ಬಂದ ಬಳಿಕ ಆ ನಂಬರ್ಗೆ ಕರೆ ಮಾಡಿದಾಗ ಅದು ಪಕ್ಕದಲ್ಲಿದ್ದಂತಹ ಯುವಕ ಅಟೆಂಡ್ ಮಾಡ್ತಾ ಇದ್ದ. ಮೊದಲೇ ಸೈಬರ್ ವಂಚನೆ ಆಗ್ತಾವೆ, ಹುಷಾರಾಗಿರಿ. ನೀವು ಆರ್ಡರ್ ಮಾಡಿದ್ರು ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅಂದ್ರೆ ಯಾರೋ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಲಿದ್ದಾರೆ. ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಕೂಡಲೇ ಗಿಫ್ಟ್ ವೌಚರ್ ಪಡೆದುಕೊಳ್ಳಿ ಅಂತ ಹೇಳಿರ್ತಾರೆ. ಇವರ ಮಾತುಗಳನ್ನ ನಂಬಿ ಗಿಫ್ಟ್ ವೌಚರ್ ತಂದು ಮತ್ತೆ ಇವರಿಗೆ ಕರೆ ಮಾಡಿದಾಗ ಅದನ್ನ ಸ್ಕ್ರಾಚ್ ಮಾಡಿಸಿ ಅದರಲ್ಲಿದ್ದಂತಹ ನಂಬರ್ ಪಡೆದು ಅಮೆರಿಕದಲ್ಲಿರುವ ಇವರ ತಂಡಕ್ಕೆ ಆ ನಂಬರ್ ನನ್ನ ಕೊಟ್ಟು ಅಲ್ಲಿಂದ ಹಣ ಎದುರಿಸುವ ಕೆಲಸವನ್ನ ಈ ತಂಡ ಮಾಡ್ತಾ ಇತ್ತು. ಈ ರೀತಿ ನಿತ್ಯ ನೂರಾರು ಕಾಲ್ ಮಾಡಿ ಕೋಟ್ಯಾಂತರ ಡಾಲರ್ ವಂಚನೆ ಮಾಡಿದ್ದು ಇದೀಗ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ವಿಡಿಯೋ ಎಡಿಟರ್ ಆಗಿದ್ದಂತಹ ಕಿಂಗ್ ಪಿನ್ ಬೆಳಗಾವಿಗೆ ಕರೆದುಕೊಂಡು ಬಂದಿದ್ದ ರೆಸ್ಟೋರೆಂಟ್ ಮಾಲೀಕ ತೌಸಿಫ್ ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾನೆ. ಸದ್ಯ ಪ್ರಕರಣದ ಬೆಂಬಿದ್ದಿರುವಂತಹ ಸೈಬರ್ ಪೊಲೀಸರು ಇದರಲ್ಲಿ ಮತ್ತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂದು ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಐಡಿ ತಂಡಕ್ಕೆ ಕೇಸ್ ಹಸ್ತಾಂತರವಾಗಿದ್ದು ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ಯಾರ್ದೋ ದುಡ್ಡು ತಂದು ಮೋಜು ಮಸ್ತಿ ಮಾಡಲು ರೆಸ್ಟೋರೆಂಟ್ಗೆ ಬರ್ತಾ ಇದ್ದಂತಹ ಖದೀಮರು ಸದ್ಯ ಇದೀಗ ಲಾಕ್ ಆಗಿದ್ದಾರೆ. ಇಷ್ಟೆಲ್ಲಾ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದ್ರೂ ಸಹ ನಮ್ಮ ರಾಜ್ಯದ ಜನರು
ರಾಜ್ಯ ಅಲ್ಲ, ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಕೇಸ್. ಇನ್ನು ಅಮೆರಿಕದ ಜನರು ಸಹ ಈ ಮೋಸದ ಜಾಲಗಳಿಗೆ ಬಿದ್ದು ಸಾಕಷ್ಟು ಕೋಟ್ಯಾಂತರ ಹಣವನ್ನ ಕಳ್ಕೊಂಡಿರುವಂತಹ ಪ್ರಕರಣ ಇದಾಗಿರುವಂತದ್ದು. ಸದ್ಯ ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.